ಕಿಸನ್ಪುರ. ನಿಮ್ಮ ಹೆಸರು? ಮಂಜುನಾಥ್. ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇತ್ತಪ್ಪ? ನನಗೆ ಗ್ಯಾಸ್ಟ್ರಿಕ್, ಬ್ಯಾಕ್ ಪೈನ್ ಮತ್ತೆ ಮಂಡಿ ನೋವಿತ್ತು ಜಾಸ್ತಿ. ಈಗ ಅದೆಲ್ಲ ಕರೆಕ್ಟ್, ಸ್ವಲ್ಪ ಮುಖ ಕಡಿಮೆ ಇದೆ, ಸ್ವಲ್ಪ ಇದೆ. ಯಾಕಂದ್ರೆ ಕೆಲಸ ಮಾಡುವಾಗೆಲ್ಲ ಸ್ವಲ್ಪ ಜಾಸ್ತಿ ನೋವು ಬರ್ತದ, ಫ್ರೀದಾಗ ನೋವು ಬರೋದಿಲ್ಲ, ನಿದ್ದೆ ನೋವು ಬರಲ್ಲ. ಮತ್ತೆ ನಿದ್ರೆ ಒಂದು ಪ್ರಾಬ್ಲಮ್ ಇದೆ, ನಿದ್ರೆ ಬರ್ತಿಲ್ಲ ಸರ್ ಈಗ. ಅದೊಂದು ಇವಾಗ ಯಾವ ತರ ಫೀಲ್ ಆಗ್ತಿದೆಯಪ್ಪ ಇನ್ನು ಬಂದ್ಮೇಲೆ ಮೊದ್ಲು ಕೆಲಸ ಮಾಡಿ ಸುಸ್ತಾಗ್ಬಿಡೋದು, ಎಷ್ಟು ಬೇಗ ಕೆಲಸ ಮಾಡ್ಬೇಕು ಬಂದ್ಮೇಲೆ. ಮೊದ್ಲು ಗೆದ್ದಲಾಗ ಆಗ್ತಿಲ್ಲ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಇಷ್ಟು ನಡೆಯಕ್ ಆಗ್ತಿಲ್ಲ, ಜಾಸ್ತಿ ಬರ್ತಿಲ್ಲ. ಮೊದ್ಲಿಗಿಂತ ಇವಾಗ ತುಂಬಾ ಬೆಟರ್ ಆಗಿದೆಯಾ? ತುಂಬಾ ಅಂದ್ರೆ 90% ಬೆಟರ್ ಆಗಿದ್ದೀನಿ. 90% ಇದೆ ಅಷ್ಟೇ, ಅಲ್ಲ 90%. ಆ 90% ಗುಣ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಇಲ್ಲಿ ಬಂದು ಥೆರಪಿ ಮಾಡ್ತೀವಲ್ಲ, ಅದು ತಪ್ಪು ಒಂದು ತಪ್ಪಿಸ್ಕೊಂಡಿಲ್ಲ. ಒಂದ್ 2 ಸಲ ಮಾಡಿ ತಪ್ಪಿಸ ಅಷ್ಟೇ. ಒಂದು ಎಣ್ಣೆ ಒಂದು ದೀಪಾವಳಿ ಹಬ್ಬಿಸಾಗ ರೆಗ್ಯುಲರ್ ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ನೀವ್ ಏನೇನ್ ಥೆರಪಿ ಮಾಡಿದೀರಾ ಒಳಗಡೆ? ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮ್ಯಾಟ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮಾಡ್ಬಿಟ್ಟಿದ್ದೀನಿ. ನಿಮ್ಗೆ ಅದ್ರಲ್ಲಿ ಬೆಟರ್ ತುಂಬಾ ಚೆನ್ನಾಗಿ ಇಷ್ಟ ಆಗಿರೋದು? ತುಂಬಾ ಚೆನ್ನಾಗಿ ಬೆಡ್ ನನಗೆ ಬ್ಲಡ್ ಅದು ಸೆಕೆಂಡ್ ಇಯರ್ ಅದು ಬರ್ತದಲ್ಲ, ಚೆನ್ನಾಗಿ ಅದೊಂದು ನಮ್ಗೆ ಅನುಕೂಲ ಆಯ್ತು. ಹೌದಾ? ಅದನ್ನ ನೀವು ಫಸ್ಟ್ ಬಂದಾಗ 87 kg ಇದೆ, ಒಂದು 8 kg ಕಡಿಮೆ ಆಗಿದೆ. 8 kg ಕಡಿಮೆ ಆಗಿದೆ. 8 kg ಕಮ್ಮಿ ಆಗಿದೆ. ಮತ್ತೆಪ್ಪ ಬೇರೆ ಏನಾದ್ರು ಪ್ರಾಬ್ಲಮ್? ಅಷ್ಟೇನೇ ಇಲ್ಲ, ಇದು ಸ್ವಲ್ಪ ಮತ್ತೆ ನಿದ್ರೆ ಒಂದಷ್ಟು ಏನೇ ಪ್ರಾಬ್ಲಮ್. ಏನಮ್ಮ ಇಲ್ಲಿ ಬರ್ತಕ್ಕಂತ ಅಪ್ಪ ಅಮ್ಮಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಹಳ ಒಳ್ಳೇದು, ಯಾರ ಮಾತು ಕೇಳಬಾರ್ದು. ಹೇಳ್ತಾರ ಹಂಗೆ ಕರೆಂಟ್ ಹಿಂಗೆ ಅಂತ. ನಾನು 6 ತಿಂಗಳು ಬರ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಏನೂ ಇಲ್ಲ. ಜನ ಹೆದರ್ತಾರೆ, ನಮ್ಗೆ ಹೇಳ್ತಾರೆ ಹೋಗ್ಬೇಡಿ ಕರೆಂಟ್ ಅದೆಲ್ಲ ಇದಾಗತ್ತಂತೆ. ನಾವು ನಮ್ ಕಟ್ಟು ನಾವು ಬರ್ಬೇಕಷ್ಟೇನೆ, ನಮ್ಮ ಆರೋಗ್ಯ ಚೆನ್ನಾಗಿದೆ, ನೋಡ್ಕೋಬೇಕಷ್ಟೇ. ಸಾವಿರ ಮಾತು ಹೇಳ್ತಾರ, ನಮ್ಗೆ ಇಷ್ಟ ಇದೆ, ನಾನು 8 ತಿಂಗಳು ಬರ್ತಾನೆ ಇದ್ದೀನಿ. ನಮ್ಮಲ್ಲಿ ಹೇಳ್ತಾರ, ಅದೆಲ್ಲ ಕೇಳಕ್ಕಾಗತ್ತಾ ಹೇಳಿ? ನಮ್ಮ ಆರೋಗ್ಯ ನೋಡಿ ನಾವು ನೋಡ್ಕೋಬೇಕು, ಬರ್ಬೇಕು. ನಾವು ಕಾಸು ಕೊಡ್ತೀವ, ದುಡ್ಡು ಕೊಡ್ತೀವ, ಏನಿಲ್ಲ. ಬಂದ ಚೆನ್ನಾಗಿ ಭೂಮಿ ಮೇಡಮ್ ಸ್ವಂತ ಮೈಂಡ್ ಚೆನ್ನಾಗಿ ನೋಡ್ಕೋತಾರ ನಮ್ಮನ್ನ ಬಂದಾಗೆಲ್ಲ. ಅದೊಂದು ಸಾಕು, ಅದೇ ಆರೋಗ್ಯ ಇದಾಗ್ಬಿಡ್ತದ. ಎಲ್ಲ ಅಷ್ಟೇ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಏನಪ್ಪ ಊಟ ಮಾಡ್ದ, ತಿಂಡಿ ಮಾಡ್ದ. ನಮ್ಮಲ್ಲಿ ಹೆಂಡತಿನೇ ಕೇಳಲ್ಲ, ನೀ ಕಾಫಿ ಕುಡ್ದೆ, ತಿಂಡಿ ಕುಡ್ದ, ಊಟ ಕೇಳೋದೇ ಇಲ್ಲ ಅವರು. ಹಂಗೆ ಇಲ್ಲ ಬಂದ್ರೆ ಎಲ್ಲ ಅನುಕೂಲ, ಆರೋಗ್ಯ. ಮತ್ತೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಕೆಲಸನೂ ಮಾಡ್ಬೋದು. ಮತ್ತೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಸುಸ್ತಾಗ್ಬಿಡೋದು, ಕೆಲಸ ಬಿತ್ಕೊಂಡೋಸ್ಬಿಡೋದು. ಇವಾಗ ಎಷ್ಟು ಸುಸ್ತಾಗಿರೋ ಏನಿಲ್ಲ, ಎಷ್ಟು ಕೆಲಸ ಮಾಡ್ಬೋದು. ಸ್ವಲ್ಪ ಇದು ಇದಾಗಿದೆ ಮುಂದಿನ ಅದು ವರ್ಕ್ ಮಾಡ್ತಾ ಇರ್ತೀವಲ್ಲ, ಬೆಳಿಗ್ಗೆ 5 ಗಂಟೆ ನಿಂತ್ಕೊಂಡು ಸಾಯಂಕಾಲ 3 ಗಂಟೆ ನಿಂತಾ ಇರ್ಬೇಕು ನಾವು ಕೆಲಸ ಮಾಡ್ಕೊಂಡು. ಅಷ್ಟೇನೇ ಇಲ್ಲ, ಮನೇಲಿ ಫ್ರೀ ಇದ್ದಾಗ ಯಾವ ನೋವು ಇರಲ್ಲ ಇದ್ದಂಗೆ. ಇಲ್ಲಿ ಬಂದ್ರೆ ಮೂಳೆ ಪುಡಿ ಪುಡಿ ಆಗುತ್ತೆ, ರಕ್ತ ಹೀರ್ಕೊಳ್ಳುತ್ತೆ ಅಂತ ಹೇಳಿ ಅದೆಷ್ಟೋ ಜನ ಹೇಳಿದ್ರು, ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ರು. ಅವರೇ ಬರ್ಲಿಲ್ಲ, ಬಿಟ್ರು. ನಮ್ಗೆ ಆತರ ನಾನು ಬಹಳ ಇಂಟ್ರೆಸ್ಟ್, ನಾನು ಡೈಲಿ ಬಂದ್ ಮಾಡ್ಕೊಡ್ತೀನಲ್ಲ. ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾರಿಗೂ ಮೂಳೆ ಪುಡಿ ಪುಡಿ ಆಗಿರ್ಬೋದು, ಯಾವ್ದು ಆಗಿರಲ್ಲ. ಬೇರೆಯವ್ರು ಸುಮ್ನೆ ನಾವು ನಿಮ್ಗೆ ಬರ್ಬೇಕು ಮೇಡಮ್, ದೇವ್ರ ಬರ್ಬೇಕು ಅಷ್ಟೇ. ದೇವ್ರ ಬರಬೇಕು ಬರ್ಬೇಕು ಅಷ್ಟೇ. ಅಕ್ಕಪಕ್ಕ ಎಲ್ಲ ಹೇಳ್ತಾರ, ಹಂಗೆ ಹೇಳ್ತಾರ, ಹಂಗೆ ನಾವೆಲ್ಲ ಕೇಳ್ಬಾರ್ದು. ನಮ್ಗೆ ಇಷ್ಟ ಇದೆಯಾ, ನಾ ಬರ್ತಾ ಇದೀನಿ, ಹೋಗ್ತಾ ಮಾಡ್ತಾ ಇದೀನಿ, ನಾವು ಅಷ್ಟೇ ಹೇಳ್ತೀವಿ, ನಿಮ್ ಬನ್ನಿ ಮಾಡಿ ಅಂತ. ನನ್ನ ಜೊತೆ ಅವ್ರು ಬರ್ತಾ ಇರು, ಇಲ್ಲೋ ಬೇಡ ಮುಂಜಾರೆ ಅದು ಮೂಳೆಲ್ಲ ವೀಕ್ ಆಗ್ಬಿಡ್ತದ, ಮತ್ತೆ ಕರೆಂಟ್ ಇದಾಗ ಬೇಡ ಬಿಡಪ್ಪ ಅಂತ ಹೇಳ್ತೀವಿ. ಅದೇ ಗ್ಯಾಸ್ಟ್ರಿಕ್ ಒಂದು ನನ್ ಜಾಸ್ತಿ ಇತ್ತು ಮೊದ್ಲು. ಊಟ ಮಾಡ್ಬಿಟ್ರೆ ತೆಗೆ ಬಂದ್ಬಿಡೋದು, ಮತ್ತೆ ಒಂದು 10 ನಿಮಿಷ ಉಸಿರೇ ಬರ್ತಿಲ್ಲ ಹೊರಗಡೆ. ಫುಲ್ ಗ್ಯಾಸ್ಟ್ರಿಕ್ ಫುಲ್ ಕ್ಲಿಯರ್ ಆಗ್ಬಿಟ್ಟಿದೆ. ನಮ್ಮ ಲಕ್ಷ್ಮಿ ಮೇಡಮ್ ನೀರು ಕೊಡ್ತಾರ ಕೇಳ್ದಾಗೆಲ್ಲ ಗ್ಯಾಸ್ಟ್ರಿಕ್ಕಿಗೆ. ಅವ್ರು ದೇವ್ರು ಚೆನ್ನಾಗಿಟ್ರಿಲ್ಲಿ. ಮತ್ತೆ ಭುವನ ಮೇಡಮ್ ನಮ್ಮನ್ನ ಭಾಳ ಚೆನ್ನಾಗಿ ಮಾಡ್ಕೊತಾರ. ಎಲ್ಲರೂ ಅಷ್ಟೇ, ಭುವನ ಮೇಡಮ್ ಅಂತಲ್ಲ, ಎಲ್ಲ ಬಂಬಿಕೆ ಮೇಡಮ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ಕೊತಾರ. ಅದೇ ಆರೋಗ್ಯ ಗುಣ ಆಗ್ಬಿಡ್ತದ ಇಲ್ಲಿ ಅಷ್ಟೇ, ಇನ್ನೇ ಇಲ್ಲ. ನಮಸ್ಕಾರ.